ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಅಂತ ಹೇಳ್ತಾ ಇವತ್ತು ನಾವು ಬಂದಿರೋದೇ ಮೈಲಾರಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನ ದೇವರು ಬೆಳಕೇರಿ. ಈ ದೇವಸ್ಥಾನ ಜೀರ್ಣೋದಯ ಆಗಿದ್ದು 1955ರಲ್ಲಿ. ದೇವಸ್ಥಾನದೊಳಗೆ ಎಂಟ್ರಿ ಆದ ತಕ್ಷಣ ಫಸ್ಟ್ ನಾವು ಹೊಟ್ಟಿದ್ದೆ ಸ್ವಾಮಿಯ ದರ್ಶನಕ್ಕೆ. ಇದೇನು ಈಗ ನೀವು ನೋಡ್ತಿದ್ದೀರಲ್ಲ, ಇದು ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ಉದ್ಭವ ಮೂರ್ತಿ. ದೇವಸ್ಥಾನ ಸುತ್ತಮುತ್ತ ಸ್ಥಳಗಳನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ನಾನು ಸೀದಾ ಹೊರಟಿದ್ದೆ ದೇವಸ್ಥಾನದ ಮುಖ್ಯ ಅರ್ಚಕರ ಕಡೆಗೆ. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ನಾನು ಬಂದಿರೋದೇ ದೇವಸ್ಥಾನದ ಮೂಲ ಅರ್ಚಕರು ಪೂಜಾರಿಯಾದ ಜಗದೀಶಪ್ಪನ ಅಜ್ಜನ ಹತ್ರ. ನಮಸ್ಕಾರ ಅಜ್ಜ. ಅಜ್ಜ, ದೇವ್ರ ಬೆಳಕೆರೆ ಅಂತ ಊರ ಹೆಸರು ಯಾವ ರೀತಿ ಬಂತು ಅಂತ ಕೇಳ್ತಿರ್ಬೋದಾ? ನಮ್ದು ಮೊದಲ ಇಲ್ಲಿ ಕೆಂಚನಹಳ್ಳಿ ಅಂತ ಊರಿತ್ತು. ಸುಳ್ಳೆಕೆರೆಯಿಂದ ನೀರು ಭಾಳ ಹರಿದು ಬಂದು ತೆಗ್ಗು ಪ್ರದೇಶದಲ್ಲಿ ಎಲ್ಲ ಮುಣಿಗೋಯ್ತು. ಮುಣಿಗೋಗಿ ನಾಲ್ಕರೆ ಶಿಫ್ಟ್ ಮಾಡಿದ್ರು ಊರ. ಇಲ್ಲಿ ದೇವರ ಬೆಳಗ್ಗೆ ಮೈಲಾರಲಿಂಗೇಶ್ವರ ಉದ್ಭವ ಮೂರ್ತಿ ಎಲ್ಲ ದೊಡ್ಡ ಯಜಮಾನರಿಗೆಲ್ಲ ಕಾಣ್ತು. ಕಂಡ್ಮೇಲೆ ಇಲ್ಲಿ ಸ್ಥಾಪನೆ ಮಾಡಿದ್ರು. ಉಳಿದಳಿದ್ದ ಒಂದು ಹಸು ಬಂದು ಹಾಲು ಕರಿತು. ಹಾಲು ಕರೆದಾಗ ಅವರು ಯಜಮಾನರು ಬಂದು ದಿನ ಎಲ್ಲಿ ಹಾಲು ಎಲ್ಲಿ ಹೋಗಕ್ಕೆ ಹಾಕಲ, ನೀನು ಹಾಲು ಏನು ಮಾಡ್ತೀವಿ ಅಂತಂದು ಅವ್ರು ಆಳನ್ನ ಬೆದರಿಸಿ ಇದು ಮಾಡಿದ್ರು. ಮಾಡಿದಾಗ ಇಲ್ಲದ ಯಜಮಾನ್ರೆ ನಾನು ಹಿಂಗೆ ಹೋಗ್ತೀನಿ ಹಿಂಗೆ ಹಾಕತ್ತಿ ಅಂತಂದು ಅವರು ಸ್ವತಃ ಅವರೇ ಬಂದರು. ಹಾಲು ಹಸು ಯಜಮಾನ್ರು ಬಂದು ನೋಡಿದಾಗ ಅಲ್ಲಿ ಹುತ್ತದಲ್ಲಿ ಬೆಳೆಗೆ ಹೋಗಿ ಹಾಲು ಕರಿತಾ ಇತ್ತು ಹಸು. ಅವಾಗೆಲ್ಲ ನೋಡಿ ಊರಾಳನ್ನೆಲ್ಲ ಸೇರಿಸಿ ಇಲ್ಲೊಂದು ದೊಡ್ಡ ಉದ್ಭವ ಆಗುತ್ತೆ ಮೈಲಾರಲಿಂಗೇಶ್ವರ ಅಂತಂದು ಯಾವುದೋ ಒಬ್ಬ ಸಣ್ಣ ಮಗನ ಮೈಯ ಬಂದು ಹೊಡೆದಾಡಿ ಹೇಳ್ತು. ಅವಾಗೆಲ್ಲ ಊರಾಗ ಯಜಮಾನ್ರೆಲ್ಲ ಸೇರ್ಕೊಂಡು ಇಲ್ಲಿ ಮೈಲಾರಲಿಂಗೇಶ್ವರ ಉದ್ಭವ ಆಗಿದೆ ಅಂತಂದೆಲ್ಲ ಹೇಳಿ ಊರೆಲ್ಲ ಮಾಡಿ ದೇವರ ಬೆಳಕೇರಿ ಎಂಬ ನಾಮ ಶ್ರೀ ಮೈಲಾರಲಿಂಗೇಶ್ವರ ಅಂತ ಹೆಸರು. ಈ ದೇವ್ರ ಜಾತ್ರೆ ಬಗ್ಗೆ ಮತ್ತೆ ಈ ದೇವರಿನ ಪಾವಡ ಬಗ್ಗೆ ಹೇಳ್ತೀನಿ. ಇಲ್ಲಿ ಇದು ತೈಸ ದೇವ್ರಗುಡ್ಡ. ದೇವ್ರಗುಡ್ಡದ ವರಪರ್ ಬರ್ತಾರೆ. ವರಪರ್ ಬಂದು ಕಾಲಾಗ ಊಟ ಪಡ್ಕೊಂತಾರೆ. ಅವ್ರಿಗೆ ಒಪ್ಪತ್ತಿರ್ತಾರೆ 5 ದಿನ. ಒಪ್ಪತ್ತಿದ್ದ ಕಾಲ ಊಟ ಪಡ್ಕೊಂತಾರೆ. ಒಂದು ನದಿ ರಕ್ತನೂ ಬರೋದಿಲ್ಲ. ಎಲ್ಲ ಕಾಲು ಪೌಡ ಮಾಡ್ಕೊಂಡು ಕಾಲ ಊಟ ಪಡ್ಕೊಂಡು ಎಲ್ಲ ಸರಪಣಿ ಪೌಡ ಮಾಡ್ತಾರೆ. ಒಳೆವನೂರಿಂದ ಬರ್ತಾರೆ ಅವರು. ಒಳೆವನೂರಿಂದ ಬಂದು ಅವರು ಸರಪಣಿ ಪೌಡ ಮಾಡಿ ಏನು ನಾವು ಅವ್ರಿಗೇನು ಮೆಡಿಸಿನ್ ಏನು ಕೊಡಲ್ಲ, ಒಂದು ಸ್ವಲ್ಪ ರಕ್ತನೂ ಬರೋಲ್ಲ. ನಾವು ಬಂಡರ ಹಚ್ಚಿ ಹಂಗೆ ದೇವ್ರ ಕೂಟ ಕರ್ಕೊಂಡು ಅವ್ರು ಕಾಲಿಗೆ ಚುಚ್ಕೊಂಡಾಗೆ ರಕ್ತ ಪಕ್ತ ಏನು ಬರಲ್ಲ, ನೋವು ಏನಾಗಲ್ಲ. ಅದು ಯಾವ ರೀತಿ ಅದು ಹೆಂಗಾಗುತ್ತೆ? ಅದು ದೇವ್ರ ಮೈಮಿದ್ದ ಮೈಲಾರಲಿಂಗನ ಮೈಮಿದ್ದ ಮೈಲಾರಲಿಂಗನ ಮೈಮೈ. ಸುತ್ತಮುತ್ತಲಿಂದ ಎಷ್ಟು ದೇವ್ರು ಬರ್ಬೋದು ಜಾತ್ರೆಗೆ? ಸುತ್ತಮುತ್ತಲಿಂದ ಗುಡ್ದಳ್ಳಿಂದ ಒಂದು ದೇವ್ರು ಬರ್ತೈತಿ, ದುರ್ಗಮ್ಮ ಅಂತ. ಅಲ್ಲಿ ನಮ್ಮ ಗಡ್ಲೆಗಳಿಂದ ಒಂದು ದುರ್ಗಮ್ಮ ಬರ್ತೈತಿ, ನಮ್ಮೂರ್ದು ಒಂದು ದುರ್ಗಮ್ಮ ಬರ್ತೈತಿ. ನಮ್ದು ಮೈಲಾರಲಿಂಗೇಶ್ವರ ಊರ ಪಾಲಕಿ. ಇನ್ನೊಂದಿಷ್ಟು ಮಾಹಿತಿ ತಿಳ್ಕೊಳಕ್ಕೆ ನಮ್ಮ ಹತ್ರ ಇದ್ದಾರೆ ನಿಂಗಪ್ಪಜ್ಜ. ಇವರು ಗುಡಿಯ ಗೋರಪ್ಪ. ಇವರ ಹತ್ರ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಅಜ್ಜ. ಅಜ್ಜ, ಈ ದೇವಸ್ಥಾನದ ಬಗ್ಗೆ ನಿಮಗೆ ಏನೇನು ಮಾಹಿತಿಗಳು ತಿಳಿದಿದೆ ಸ್ವಲ್ಪ ನನ್ನ ಕೂಡ ಹಂಚ್ಕೊಳ್ಬೋದಾ? ನಾವು ಕುರು ಕೇಳ್ತೇವೆ, ದೇವ್ರನ್ನ ಕುರು ತೋರಿಸ್ತೈತಿ. ಆಮೇಲೆ ಹೂ ಕೇಳ್ತಾರೆ, ಹೂ ಕೊಡ್ತೈತಿ. ಆಮೇಲೆ ಮೊದಲು ಶ್ರಾವಣದಾಗ ಕಾರ್ಮಿಕ ಆಗತ್ತೆ. ಪ್ರತಿ ಹುಡುಗಿಗೂ ನಾವು ರುದ್ರಾಭಿಷೇಕ ಮಾಡ್ತೇವೆ. ಸ್ವಾಮಿ ಊರಾಗ ಎಲ್ಲ ಮಾಡ್ತೀವಿ. ಭಕ್ತರ ಕಷ್ಟವನ್ನು ನಿವಾರಣೆ ಮಾಡಕ್ಕೆ ಕೇಳ್ಕೊಂತಾರೆ. ಯಾರ ಮೇಲೆ ದೇವ್ರ ಪೌರ್ ಏನು ಬರಲ್ಲ, ಯಾರಿಗೆ ಹೇಳಿ ಕೇಳೋದಿಲ್ಲ, ಮಾತಾಡ್ಬೋದಲ್ಲ. ಯಾರ ಮೇಲೆ ದೇವ್ರ ಪೌರ್ ಏನು ಬರಲ್ಲ, ಯಾರಿಗೆ ಏನು ಹೇಳಿ ಕೇಳೋದಿಲ್ಲ. ಆ ದೇವ್ರನ್ನ ಕೇಳ್ಕೊಂತವೆ. ನಿಮ್ದು ಏನಾದ್ರು ಕೇಳ್ಕೊಂತ ಸ್ವಾಮಿ ಹತ್ರ ಹೇಳ್ತವೆ. ಹಿಂಗೇನಾದ್ರು ಕಷ್ಟ ಅಂತ ಬಂದಾಗ ಕುರು ಕೇಳ್ಕೊಂತವೆ. ಅವ್ರಲ್ಲಿ ಗುಡದಳ್ಳಿ, ಸಂಗ್ಲಿಪುರ, ಕುಂದವಾಡ ಅವ್ರೊಂದು ಆಕಳ ಇದ್ರು ನಮಗೆ ಹಾಲು ತರಲಿಲ್ಲ ಅಂದ್ರು ಆಗಿಂದ ಹಾಕಿ ರಕ್ತ ಕರೆದು ಬಿಡ್ತೈತಿ. ರಕ್ತ ಕರೆದಿಟ್ಟಿಗೆ ಮಲಗಿಗಪ್ಪಂದ ಕಾಟ ಅಂದು ನಮಗೆ ಒಂದು ಮಧ್ಯಾಹ್ನ ಗೀಮ್ನ ತಂದು ಕೊಡ್ತಾರೆ. ಆ ಗೀಮ್ನ ನಮಗೆ ತಂದು ಕೊಟ್ಮೇಲೆ ಒಳ್ಳೆ ಹಾಲು ಕೊಡ್ತೈತಿ. ಏನಾರು ಒಂದು ಹಿಂಗೆ ಮುತ್ತಿ ಬಿಸು ಬುತ್ತಿ ಪತ್ತಿ ಏನಾರು ಮಾಡ್ಬೇಕು ಅಂತ ಇಂತಿಗೆ ಬೆಂದತಿಲ್ಲ ಅಂತ ನೋಡಿದ್ರೆ ಅದನ್ನ ಎಂತ ಹಾಕತಿ ಅಂತ ಆವ ಬಾಗಿಲಿಗೆ ಅಡ್ಡ ಮಕ್ಕ ಬಿಡ್ತೈತಿ. ಅವ್ರಿಗೆ ಆ ಭಯ ಇದ್ದು ಹಿಂದಾಗಿರೋ ಇವೆಲ್ಲ ನಾವು ನೋಡಿರಲ್ಲ. ನಮ್ಮ ಅಜ್ಜರೆಲ್ಲ ನೋಡಿ ನಮಗೆ ಹೇಳಿರೋ ಅಂತ ತಿಳ್ಕೊಂಡು ನಾವು ನಿಮಗೆ ಈಗಿನ ಜನರೇಷನ್ ರೀಸೆಂಟ್ ಆಗಿರೋದು ಈಗಿನ ಜನರು ಏನೇನು ಯಾರ್ಯಾರು ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ.
ಯಾರು ಏನು ಮಾಡಿದ್ರು ಅವ್ರಿಗೆ? ಭಾಳ 3 ಸಲ ಬಿಡ್ತಾನೆ, 1 ಸಲ ಬಿಡ್ತಾನೆ, ಇನ್ನೊಂದು ಸಲ ಬಿಡ್ತಾನೆ, ಕ್ಷಮಿಸ್ತಾನೆ. 3ನೇ ಸಲ ಮೂಲಿಗೆ ಮುಂದೆ ಬರೋಕ್ಕಾಗಲ್ಲ. ಗುಡದಳ್ಳಿ, ಸಂಕ್ಲಿಪುರ, ಗುಡದಳ್ಳಿ, ಇದು ಕುಂದವಾಡ, ಅದಿಡಿ, ಬಟ್ಲಕಟ್ಟರು ಎಲ್ಲ ಬಹಳ ಜನ ಭಕ್ತರು ಬಾಯಿ ಬೀಗದಾಗ ಬರ್ತಾರೆ. ಅವರೆಲ್ಲ ಭಾರಿ ಭಕ್ತಿಯಿಂದ ಬಂದು ನಮಗೇನು ದೇವ್ರಿಗೆ ಸೇವೆ ಸಲ್ಲಿಸ್ಬೇಕಾದ್ರೆ ಸಲ್ಲಿಸ್ತಾರೆ. ಹಣ್ಣು ತುಪ್ಪ ಮಾಡ್ತಾರೆ, ಗೋರಪರಾಗಿ ಸೇವೆ ಮಾಡ್ತಾರೆ. ಎಲ್ಲ ಕೆಲಸ ಮಾಡ್ಕೊಂಡು ಅವ್ರ ಭಕ್ತಿಯಿಂದ ಒಂದು 2 ದಿನ ಇದ್ದಿದ್ದು ಜಾತ್ರೆ ಮುಗಿದ್ಮೇಲೆ ಅವ್ರ ಊರಿಗೆ ಹೋಗ್ತಾರೆ. ಒಳ್ಳೇದಾಗತ್ತೆ ಅವ್ರಿಗೆ, ಮನೆ ಮಾಡಿಸ್ತಾರೆ. ಯಾರು ಒಬ್ಬ ಏನು ತಿಳ್ಕೊಳ್ದಂಗೆ ಎಲ್ಲ ಕಾರ್ಯಕ್ರಮ ಅವರೆಲ್ಲ ಚೆನ್ನಾಗೈತಿ. ಅವ್ರಿಗೆ ದೇವ್ರು ಒಳ್ಳೆ ಮಾರ್ಗ ಕೊಟ್ಟಿದ್ದಾನೆ. ಅವ್ರು ತಿಂಗಳಿಗೊಮ್ಮೆ ಆಗಲಿ, ವಾರಕ್ಕೊಮ್ಮೆ ಆಗಲಿ ನಮ್ಮ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಟ್ಟು ಅವ್ರ ಕೈಲಿ ಇದ್ದು ದನಕಾಯಿ ಮಾಡಿಸ್ಕೊಂಡು ನಮ್ಮ ಹತ್ರ ತೀರ್ಥ ಭಂಡಾರ ತಗೊಂಡು ಅವ್ರ ಊರಿಗೆ ಅವ್ರು ಹೋಗ್ತಾರೆ. ಅವ್ರಿಗೆ ಒಳ್ಳೇದಾಗಿರ್ತೈತಿ. ಅವ್ರು ಯಾವಾಗೂ ಹೇಳ್ಕೊಂತಾರೆ. ಕುಂದವಾಡ ಅವರೆಲ್ಲ ಹಸು ಈತೈತಿ. ಹಸು ಇದ್ದಾಗ ಮೊದ್ಲಿನ ಹಾಲು ಈಗಿನೆಲ್ಲ ನಮಗೆ ತರಲೇಬೇಕು. ಅವ್ರು ಏನಾರ ಅಕಸ್ಮಾತ್ ತರದಂಗೆ ಏನಾರು ಆಲಕ್ಷ್ಯ ಮಾಡಿದ್ರಪ್ಪ ಅಂದ್ರೆ ಆಗಿಂದಾಗೆ ರಕ್ತ ಕರೆದು ಬಿಡ್ತೈತಿ. ಇದು ಬೆಳಗ್ಗೆರಪ್ಪ ಅಂದ ಕಾಟ ಅಂದು ಮತ್ತೆ ನಮಗೆ ಹಾಲು ತಂದ್ಮೇಲೆ ಯಥೇಚ್ಛ ಹೆಂಗೆ ಬಿಳಿ ಹಾಲು ಕೊಡ್ಬೇಕಾ ಆ ನಮೂನಿ ಹಾಲು ಕೊಡ್ತೀವಿ. ಫ್ಯಾಕ್ಟ್ರಿ ಹಿಂಗೇನಾರು ಹೊಸ ಫ್ಯಾಕ್ಟ್ರಿ ಕಾರು ಪಾರು ಏನಾರು ತಂದಾಗ ತಡಿ ನಾಳೆ ಹೋಗೋಣ ನಾಡ್ದು ಹೋಗೋಣ ಅಂತಂದ್ರೆ ಅದು ಗದ್ದೆಗೆ ಹೋಗಿ 10 ಟ್ಯಾಕ್ಟ್ರಿ ಹಚ್ಚಿ ಸಿಕ್ಕಂದ್ರೂ ಬರೋದಿಲ್ಲ. ಆಮೇಲೆ ಇಲ್ಲಿ ಬಂದು ಹಣ್ಣಕಾಯಿ ಮಾಡಿಸ್ಕೊಂಡು ಒಂದು ಬಂಡ್ರ ಹಚ್ಕೊಂಡು ಹೋದ್ರೆ ಒಂದು ಅರ್ಧ ಬರ್ತದೆ. ಅವರೆಲ್ಲ ನಂಬಿಕೆ, ದೇವ್ರ ಮೇಲೆ ನಂಬಿಕೆ. ನಿಮ್ಮ ಊರಲ್ಲಿ ದೇವ್ರುಗಳೆಲ್ಲ ಬನ್ನಿ ಮುಡಿದವು ಅಂತ ಕೇಳ್ಪಟ್ಟಿದ್ದೆ. ಅದು ಯಾವ ರೀತಿ ಮುರಿದವು ಅಂತ ಕೇಳ್ಬೋದಾ? ಕೇಳಿಸಿ. ಇದು ನಾವು ದಸರಾ ಅಮಾವಾಸ್ಯೆಗೆ ತಿರುಮಣಿಯಿಂದ ದೇವ್ರು ಕುಂದಿರ್ತೇವೆ. ನವರಾತ್ರಿಗೆ 9 ದಿನ ನವರಾತ್ರಿ ಕುಂದಿರಿಸಿದ ಮೇಲೆ 9 ದಿನ ಆದ್ಮೇಲೆ ಎಲ್ಲ ಬನ್ನಿ ಮುಡಿ ದೇವ್ರು ಹೊಣ್ಸ್ಕೊಂಡು ಹೋಗ್ತೇವೆ. ಎಲ್ಲ ಊರೊಳ ಜನ ಎಲ್ಲ ಹೊಣ್ಸ್ಕೊಂಡು ಹೋಗಿ ಅಲ್ಲಿ ಒಂದು ಹೊಲ ಐತಿ, ಕುರುಬತ್ತಮ್ಮ ಅಂತ, ಕೋಮಾಲಿ ಅಂತ. ಅಲ್ಲಿ ಹೊಲಕ್ಕೆ ಹೋಗಿ ಕರ್ಕೊಂಡೋಗಿ ಬನ್ನಿ ಮುಡಿದು ಎಲ್ಲ ಊರಿನ ದೂರ ಹೋಗ್ತವೆ. ಹೋಗಿ ಬನ್ನಿ ಮುಡ್ಕೊಂಬರ್ಕಾರ ಎಲ್ಲ ಸಪ್ಪಳದಂಗೆ ಬಂದು ಒಂದು ದೀಡಿಗೆ ಹಚ್ಕೊಂಡು ಹತ್ತದಾಗ ಒಂದು ದೀಡಿಗೆ ಹಚ್ಕೊಂಡು ಬರ್ತವೆ. ಬಂದಾಗ ಎಲ್ಲ ಊರು ಸುತ್ತರದ ದೇವಸ್ಥಾನ ಬಂದು ದೇವಸ್ಥಾನಕ್ಕೆ ಬರ್ತವೆ. ದೇವಸ್ಥಾನ ಬಂದಾಗ ಒಬ್ಬ ಕಂಡೋಬ ಅಂತ ಅದನ. ಕಂಡೋಬ ಅವನು ಬಂದು ತಮ್ಮ ಗಂಗಿಮಣನ ತಮ್ಮ ಕಂಡೋಬ ಅಂತ ಅದನ. ಅವನು ಬಂದು ಅಕ್ಕ ಹಿಂಗೆ ಮಾವ ಎಲ್ಲೇ ಸುಳೆ ಮನೆಗೆ ಹೋಗಿದಾನ, ಭಾರಿ ಇದು ಮಾಡಕ್ ಹಚ್ಚಿದಾನ ಅಂತ ಬಂದು ಹೇಳಿದಾಗ ಈಕಿ ಗಂಗಿಮಣ ಬಂದು ನೋಡ್ತಾಳೆ. ಇವನು ಅಲ್ಲಿದ್ದ ಸುಳಿ ಮನಿದ್ದ ಬರ್ತಾನೆ ಅನ್ನೋದು ಆಕಿ ಗೊತ್ತಾಗಿ ಬಂದು ಕದ ಹಾಕಿಬಿಡ್ತಾನೆ, ಬಾಗಿಲು ಹಾಕಿಬಿಡ್ತಾನೆ. ಬಾಗಿಲು ಹಾಕಿದಾಗ ನಾವು 3 ಸಲ ಮಲ್ಲಿರಿಂಗಪ್ಪ ತಪ್ಪಾತಂತ 3 ಸಲ ಗುಡಿ ಪ್ರದಕ್ಷಿಣೆ ಮಾಡ್ತಾನೆ. ಪ್ರದಕ್ಷಿಣೆ ಮಾಡಿದ್ಮೇಲೆ ಅಲ್ಲಿ ದೇವರು ಮುಂದೆ ಇಳಿಸ್ತೇವೆ. ಇಳಿಸಿ ಮತ್ತೆ ನಾವು ಗಂಗಮ್ಮನ ಕಡೆ ಮತ್ತೆ ನಾವು ಸಿಡಿ ಉಟ್ಕೊಂಡು ನಾವು ತಪ್ಪಾತಂತ 3 ಸಲ ಸುತ್ತರ್ದು ದೇವರ ಒಳಗೆ ಕುಡಿದು ಮುಗಿಸಿ ಮಂಗಳಾರತಿ ಮಾಡ್ತಾರೆ. ಸರಿ ಅಲ್ವಾ? ಆದರೆ ಈ ಊರಿನ ಬಗ್ಗೆ ಮತ್ತೆ ಈ ಊರಿನ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳ್ತಾ ಇನ್ನೊಂದಿಷ್ಟೇ ಮಾಹಿತಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.